ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ರಘುಸ್ ಕನ್ನಡ ಟೆಕ್. ನಮ್ಮ ಚಾನಲ್ನಲ್ಲಿ ನಾವು ಇಂಡಸ್ಟ್ರಿ ಪ್ರಾಕ್ಟೀಸಸ್, ಲೀನ್ ಟೂಲ್ಸ್ ಮತ್ತು ಕೈಸನ್ಸ್ ಎಕ್ಸೆಟ್ರಾ ಬಗ್ಗೆ ಕನ್ನಡದಲ್ಲಿ ಈಸಿಯಾಗಿ ಕಲ್ತ್ಕೊಂಡು ಹೋಗೋಣ. ಈಗ ನಾವು ಡೀಟೇಲ್ ಆಗಿ 6S ಮೆಥಡಾಲಜಿ ಬಗ್ಗೆ ತಿಳ್ಕೊಳ್ಳೋಣ. ಸೊ 5S ಅಂದರೆ ವರ್ಕ್ ಪ್ಲೇಸ್ ಆರ್ಗನೈಸೇಷನ್ ಸಿಸ್ಟಮ್. ಸೊ ಈ 6S ಅಲ್ಲಿ 5S ಪ್ಲಸ್ ಸೇಫ್ಟಿ ಆ್ಯಡ್ ಆಗೋದ್ರಿಂದ ನಮಗೆ 6S ಅನ್ನೋದು ಹೇಳ್ತೇವೆ. ಸೊ ಈ 5S ಅಂದರೆ ವರ್ಕ್ ಪ್ಲೇಸ್ ಆರ್ಗನೈಸೇಷನ್ ಸಿಸ್ಟಮ್. ಸೊ ಇದು ಜಪಾನಲ್ಲಿ ಸ್ಟಾರ್ಟ್ ಆಗಿರೋದು. 6S ಅಂದರೆ 5Sಗೆ ಸೇಫ್ಟಿ ಸ್ಟೆಪ್ ಆ್ಯಡ್ ಆಗಿರೋದು. ಈ 5S ಪ್ಲಸ್ ಸೇಫ್ಟಿ ಬಗ್ಗೆ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸೊ ಸ್ಟೆಪ್ ನಂಬರ್ 1, ಸಿರಿ ಸಾರ್ಟ್ ಅಂತ ಹೇಳ್ತೇವೆ ನಾವು. ಇಂಗ್ಲೀಷಲ್ಲಿ ಜಪಾನೀಸ್ ವರ್ಡಲ್ಲಿ ಸಿರಿ ಅಂತ ಹೇಳ್ತೇವೆ. ಸೊ ಇದಕ್ಕೆ ಕನ್ನಡದಲ್ಲಿ ನಾವು ವಿಂಗಡಣೆ ಅಂತ ಹೇಳ್ತೀವಿ. ಈಗ ಎರಡನೇದು ನೋಡೋಣ. ಎರಡನೇದು ಸಿಟ್ ಆನ್ ಅಂದರೆ ಇಂಗ್ಲೀಷಲ್ಲಿ ಸೆಟ್ ಇನ್ ಆರ್ಡರ್. ಮೂರನೇದು ಸೀಸೋ ಶೈನ್. ನಾಲ್ಕನೇದು ಶಿಕಿಟ್ಸು ಸ್ಟ್ಯಾಂಡರ್ಡೈಸ್. ಐದನೇದು ಶಿಟ್ಸುಕೆ ಸಸ್ಟೈನ್. ಆರನೇದು ಇವಾಗೊಂದು ಆ್ಯಡ್ ಮಾಡಿರೋದು ಸೇಫ್ಟಿ. ಸೊ ಅದರಿಂದ ಇದನ್ನು ನಾವು 6S ಮೆಥಡಾಲಜಿ ಅಂತ ಕರಿತೇವೆ. ಈಗ ಸ್ಟೆಪ್ ನಂಬರ್ 1, ಸಿರಿ ಸಾರ್ಟ್, ಕನ್ನಡದಲ್ಲಿ ವಿಂಗಡಣೆ ಅಂತ ಹೇಳ್ತೇವೆ. ಸೊ ಫಸ್ಟ್ S ಇಸ್ ಸಿರಿ ಅಂದರೆ ಸಾರ್ಟ್. ನಮ್ಮ ವರ್ಕ್ ಪ್ಲೇಸಲ್ಲಿ ಎಷ್ಟು ಐಟಮ್ಸ್ ಇಟ್ಟಿದ್ದೀವಿ ಅದನ್ನು ಫಸ್ಟ್ ಚೆಕ್ ಮಾಡ್ಕೊಬೇಕು. ಸೊ ಅದರಲ್ಲಿ ನಮಗೆ ವಾಂಟೆಡ್ ಪ್ಲಸ್ ಅನ್ವಾಂಟೆಡ್ ಇರುತ್ತೆ. ಸೊ ನೀವು ಏನು ಯೂಸ್ ಅಲ್ಲ ಅಂತ ಐಡೆಂಟಿಫೈ ಮಾಡಿ ಆ್ಯಂಡ್ ಅದನ್ನು ರಿಮೂವ್ ಮಾಡಿ. ಅದು ಅನ್ವಾಂಟೆಡ್ ಕ್ಯಾಟಗರಿಗೆ ಬರುತ್ತೆ. ಈ ಸ್ಟೆಪ್ ಪ್ರೊಡಕ್ಟಿವಿಟಿಗೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಮಗೆ ಯಾವುದೇ ಈ ಪ್ರೊಡಕ್ಟಿವಿಟಿ ಇಫ್ ಇನ್ ಕೇಸ್ ಏನಾದ್ರು ನಾವು ಮಾಡ್ತಾ ಇದ್ದೀವಿ ಅಂದರೆ ಅನ್ವಾಂಟೆಡ್ ಕೈಗೆ ಸಿಗ್ತಾ ಇರೋದ್ರಿಂದ ನಮಗೆ ಪ್ರೊಡಕ್ಟಿವಿಟಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ನಮಗೆ ಔಟ್ಪುಟ್ ಸ್ಲೋ ಬರ್ಬೋದು. ಅದರಿಂದ ಯಾವಾಗಲೂ ನಾವು ಸಾರ್ಟಲ್ಲಿ ವಾಂಟೆಡ್ ಅನ್ವಾಂಟೆಡ್ನ ಸಪ್ರೇಟ್ ಮಾಡಬೇಕು. ಅನ್ವಾಂಟೆಡ್ನ ಸಪ್ರೇಟ್ ಮಾಡಿ ಅದನ್ನು ಬಿಸಾಡಬೇಕು. ಸೊ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಹೇಳ್ತೀನಿ ನಿಮಗೆ. ವರ್ಕ್ಶಾಪಲ್ಲಿ ಓಲ್ಡ್ ಪಾರ್ಟ್ಸ್ ಇರುತ್ತೆ, ಡ್ಯಾಮೇಜ್ ಟೂಲ್ಸ್ ಇರುತ್ತೆ, ಎಕ್ಸ್ಪೈರ್ಡ್ ಆಗಿರೋ ರಾ ಮೆಟೀರಿಯಲ್ಸ್ ರಿಮೂವ್ ಮಾಡ್ಬೋದು ಆ್ಯಂಡ್ ಮಾಡಬೇಕು ಕೂಡ. ಆಫೀಸಲ್ಲಿ ಅನ್ನೆಸರಿ ಫೈಲ್ಸ್ ಕ್ಲಿಯರ್ ಮಾಡೋದು, ಅದಕ್ಕೆ ರೆಡ್ ಟ್ಯಾಗ್ ಮೆಥಡ್ ಯೂಸ್ ಮಾಡಬಹುದು. ಡೌಟ್ಫುಲ್ ಐಟಮ್ಸ್ಗೆ ರೆಡ್ ಟ್ಯಾಗ್ ಹಾಕಿ ಚೆಕ್ ಮಾಡಿ ಯೂಸ್ಫುಲ್ ಅಲ್ಲ ಅಂದರೆ ಅದನ್ನು ಅನ್ವಾಂಟೆಡ್ ಅಂತ ಕನ್ಸಿಡರ್ ಮಾಡಿ ಅದನ್ನು ನಾವು ಡಸ್ಟ್ಬಿನ್ಗೆ ಬಿಸಾಡಬೇಕು. ಓಕೆ, ಕಮಿಂಗ್ ಟು ಸೆಕೆಂಡ್ ಟಾಪಿಕ್, ಸೆಟ್ ಇನ್ ಆರ್ಡರ್. ಸೊ ಇದನ್ನು ನಾವು ಕನ್ನಡದಲ್ಲಿ ಕ್ರಮಬದ್ಧಗೊಳಿಸಿ ಅಥವಾ ಕ್ರಮಬದ್ಧಗೊಳಿಸು ಅಂತ ಹೇಳ್ತೇವೆ. ಸೊ ನೆಸಸರಿ ಐಟಮ್ಸ್ನ ನಾವು ಫಿಕ್ಸ್ಡ್ ಲೊಕೇಶನ್ಗೆ ಡಿಸೈಡ್ ಮಾಡಬೇಕು. ಸೊ ನಾವು ಫಸ್ಟಲ್ಲಿ ಏನು ಮಾಡಿದ್ವಿ, ಸಾರ್ಟಲ್ಲಿ ಅನ್ವಾಂಟೆಡ್ ವಾಂಟೆಡ್ನ ನಾವು ಸಪ್ರೇಟ್ ಮಾಡ್ಕೊಂಡ್ವಿ. ಆಮೇಲೆ ನಮಗೆ ಏನು ವಾಂಟೆಡ್ ಅಂತ ಇದೆಯಲ್ಲ ಅದನ್ನು ನಾವು ತಗೊಂಡ್ವಿ, ಅದನ್ನು ಸೆಟ್ ಇನ್ ಆರ್ಡರ್. ಸೊ ನಾವೇನು ಸೆಟ್ ಇನ್ ಆರ್ಡರಲ್ಲಿ ಏನು ಮಾಡಬೇಕು, ಅರೇಂಜ್ ಈಸಿಯಾಗಿ ಇರಬೇಕು. ಯಾರಿಗೆ ಬೇಕಂತ ಆ ಟೂಲ್ಸ್ ಅಥವಾ ಮೆಟೀರಿಯಲ್ ಏನಿರುತ್ತೆ ಅದು ವಿತಿನ್ ಸೆಕೆಂಡಲ್ಲಿ ಸಿಗಬೇಕು. ಸೊ ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಾನು. ಟೂಲ್ಸ್, ಯಾವುದಾರ ಒಂದು ಟೂಲ್ಸ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಟೂಲ್ ABCD ಇರುತ್ತೆ. ಅದನ್ನು ನಾವು ಹೇಗಾದರೆ ಹಂಗಿಟ್ರೆ ಹುಡ್ಕೋದಕ್ಕೆ ಈಸಿ ಆಗುತ್ತೆ ಅಥವಾ ಕೈಗೆ ಸಿಗೋದಿಲ್ಲ. ಸೊ ಅದಕ್ಕೆ ಆ ಟೂಲ್ಸ್ಗೆ ಸೈಜ್ ಅಂತ ಇರುತ್ತೆ. ಸೊ ನಾವು ಸೈಜ್ ನಂಬರ್ 1, ಸೈಜ್ ನಂಬರ್ 2, ಸೈಜ್ ನಂಬರ್ 3, ಸೈಜ್ ನಂಬರ್ 4 ಆ ಥರ ಆರ್ಡರ್ ವೈಸಾಗಿ ನಾವು ಇಟ್ಟಾಗ ನಮಗೆ ಸೆಟ್ ಇನ್ ಆರ್ಡರ್ ಅನ್ನೋದು ಆಗುತ್ತೆ. ಸೊ ಅದರಿಂದ ಸೆಟ್ ಇನ್ ಆರ್ಡರ್ ಅನ್ನೋದು ಅವಾಗ ಕಂಪ್ಲೀಟಾಗಿ ನಾವು ಟೂಲ್ಸ್ ಈಸಿಯಾಗಿ ನಮಗೆ ವಿತಿನ್ ಸೆಕೆಂಡಲ್ಲಿ ಸಿಗುತ್ತೆ. ಸೊ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಇನ್ನೂ ಒಂದು ಕೊಡ್ತೀನಿ ನಾನು. ಸೊ ಶ್ಯಾಡೋ ಬೋರ್ಡ್ ಅನ್ನೋದು ನಮಗೆ ಗೊತ್ತಿದೆ, ಟೂಲ್ಸ್ ಅಂತ ನಾವು ಇರ್ತೇವೆ. ವೇರ್ಹೌಸಲ್ಲಿ ಬಿನ್ಸ್ ನಂಬರಿಂಗ್ ಸಿಸ್ಟಮ್ ಇರುತ್ತೆ. ಫ್ಲೋರ್ ಮಾರ್ಕಿಂಗ್ ಫಾರ್ ಟ್ರಾಲಿ. ಈ ಸ್ಟೆಪ್ ಎಫಿಷಿಯನ್ಸಿ ಇಂಪ್ರೂವ್ ಮಾಡುತ್ತೆ, ಸರ್ಚಿಂಗ್ ಟೈಮ್ನ ರೆಡ್ಯೂಸ್ ಮಾಡುತ್ತೆ.
ಓಕೆ, ಥರ್ಡ್ ಎಸ್ ಇಸ್ ಸೀಸೋ ಅಂದರೆ ಶೈನ್, ಅಂದರೆ ಸ್ವಚ್ಛತೆ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಸೊ ವರ್ಕ್ ಪ್ಲೇಸ್ನಲ್ಲಿ ಕ್ಲೀನಿನೆಸ್ ಮೇಂಟೈನ್ ಮಾಡಬೇಕು, ಡೈಲಿ ಕ್ಲೀನ್ ಶೆಡ್ಯೂಲ್ ಇರಬೇಕು. ಕ್ಲೀನ್ ಎನ್ವಿರಾನ್ಮೆಂಟ್ ಅಂದರೆ ನಾಟ್ ಓನ್ಲಿ ಲುಕ್ಸ್ ಗುಡ್, ಅದು ಕ್ವಾಲಿಟಿಗೆ, ಮಿಷಿನ್ ಮೇಂಟೆನೆನ್ಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ನಾನು ಹೇಳಿದ್ದೀನಿ ನೋಡಿ, ಆಲ್ರೆಡಿ ಹೇಳಿದ್ದೆ ನಾನು. ಸೊ ಟೂಲ್ ABCDಗೆ ಸೈಜ್ 1 2 3 ನಾವು ಆಲ್ರೆಡಿ ಸೆಟ್ಟಿನ ಆರ್ಡರಲ್ಲಿ ಮಾಡಿರ್ತೀವಿ. ಸೊ ಇದನ್ನು ನಾವು ಕ್ಲೀನಾಗಿ ಇಟ್ಟಿಲ್ಲ ಅಂದರೆ ನಮಗೆ ಕೈಗೆ ಎತ್ಕೊಳ್ಳೋ ಟೈಮಲ್ಲಿ ಬಿದೋಗ್ಬೋದು. ಸೊ ಅದರಿಂದ ಆಕ್ಸಿಡೆಂಟ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಕ್ಲೀನಿಂಗ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾನು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಕೂಡ ಹೇಳ್ತೇನೆ. ಮಿಷಿನ್ನಲ್ಲಿ ಆಯಿಲ್ ಲೀಕ್ ಡಿಟೆಕ್ಟ್ ಆಗುತ್ತೆ ಕ್ಲೀನಿಂಗ್ ಟೈಮ್ ಅಲ್ಲಿ. ಸೊ ಕ್ಲೀನಿಂಗ್ ಟೈಮಲ್ಲಿ ನಾವೇನಾದ್ರು ಆಯಿಲ್ ಲೀಕೇಜಸ್ ಇತ್ತು ಅಂದರೆ ಮಿಷಿನಲ್ಲಿ ನಮಗೆ ಮುಂಚೆನೇ ಗೊತ್ತಾದರೆ ಅದು ಫೇಲ್ಯೂರ್ ಆಗಿದ್ದಂಗೆ ನಾವು ನೋಡ್ಕೊಬೋದು. ಡಸ್ಟ್ ಫ್ರೀ ಏರಿಯಾ ಅಂದರೆ ಪ್ರಾಡಕ್ಟ್ ಡಿಫೆಕ್ಟ್ ಕಡಿಮೆ ಆಗುತ್ತೆ. ಸೊ ಅಂದರೆ ನೀವು ಇವಾಗ ಡಸ್ಟ್ ಫ್ರೀ ಏರಿಯಾ ಅಂದರೆ ನಿಮ್ಗೆ ಏನಾಗುತ್ತೆ, ಒಂದು ಪ್ರಾಡಕ್ಟ್ ಮೇಲೆ ಡಸ್ಟ್ ಇತ್ತು ಅಂದರೆ ನಾವು ಡೈಲಿ ಇದು ಮಾಡ್ತೀವಿ ಅಂದರೆ ಏನಾದ್ರು ಡಿಫೆಕ್ಟ್ ಇತ್ತು ಅಂದರೆ ಅದು ನಮಗೆ ಬೇಗ ಕಾಣುತ್ತೆ. ಡಿಫೆಕ್ಟ್ ಆಗದಿದ್ದಂಗೆ ನಾವು ಅದನ್ನು ಯೂಸ್ ಮಾಡೋದು. ಯಾವುದೇ ಟೂಲ್ನ ನಾವು ಯೂಸ್ ಮಾಡ್ತಾ ಅದನ್ನು ವೇರ್ ಆ್ಯಂಡ್ ಟೇರ್ ಆಗ್ತಾ ಇರುತ್ತೆ. ಒಂದು ದಿವಸ ಕ್ರ್ಯಾಕ್ ಬರ್ಬೋದು. ನಾವು ದಿನ ಒರೆಸೋದಕ್ಕೆ ಶುರು ಮಾಡಿದಾಗ ನಾವು ಅದನ್ನು ನೋಡ್ತೀವಿ. ಅದರಲ್ಲಿ ಏನಾದ್ರು ಕ್ರ್ಯಾಕ್ ಅನ್ನೋದು ಇತ್ತು ಅಂದರೆ ನಾವು ಐಡೆಂಟಿಫೈ ಮಾಡಿ ಅದನ್ನು ಸೈಡ್ಗೆ ಇಟ್ಟರೆ ನಾವು ಸೇಫ್ಟಿ ಅನ್ನೋದು ಇಂಪ್ರೂವೈಸ್ ಆಗುತ್ತೆ. ಸೊ ಇದರಿಂದ ಎಂಪ್ಲಾಯೀಸ್ ಸೇಫ್ ಎನ್ವಿರಾನ್ಮೆಂಟ್ ಬರುತ್ತೆ. ಓಕೆ, ಫೋರ್ತ್ ಎಸ್ ಈಸ್ ಶಿಕೆಟ್ಸು ಅಂದರೆ ಇಂಗ್ಲೀಷಲ್ಲಿ ಸ್ಟ್ಯಾಂಡರ್ಡೈಸ್. ನಾವು ನಾರ್ಮಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಹೇಳಬೇಕಂದ್ರೆ ಅದಕ್ಕೆಲ್ಲದಕ್ಕೂ ನೇಮಿಂಗ್ ಅಂದರೆ ಹೆಸರುಗಳು ಇರಬೇಕು, ಸ್ಟ್ಯಾಂಡರ್ಡೈಸ್ ವೇಯಲ್ಲಿ ಇರಬೇಕು. ಅದು ಹೇಗೆ ಅಂತ ನಾನು ಹೇಳ್ತೇನೆ. ಸೊ ಫಸ್ಟ್ 3 ಸ್ಟೆಪ್ಪಲ್ಲಿ ಸಾರ್ಟ್, ಸೆಟ್, ಶೈನ್ ಇದನ್ನು ನಾವು ಡೈಲಿ ಫಾಲೋ ಮಾಡಬೇಕು. ಅಂದರೆ ಸ್ಟ್ಯಾಂಡರ್ಡೈಸ್ ರೂಲ್ಸ್ ಕ್ರಿಯೇಟ್ ಮಾಡಿರಬೇಕು. ಸೊ ಹೇಗೆ ಅಂದರೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಟೂಲ್ ABCD. ಈಗ ಟೂಲ್ A ಸೈಜ್ ಏನು, ಸ್ಪ್ಯಾನರ್ 14-15, ಸ್ಪ್ಯಾನರ್ 16-17, ಸ್ಪ್ಯಾನರ್ 18-19 ಆ್ಯಂಡ್ ಇನ್ನೊಂದು ಯಾವುದೇ ಟೂಲ್ ಆಗಿರ್ಬೋದು. ಇದು ನಾನು ಸುಮ್ಮನೆ ಜಸ್ಟ್ ಸ್ಕ್ರೂ ಡ್ರೈವರ್ ಅಂತ ಹಾಕಿದ್ದೇನೆ. ಈಗ ಈ ಸ್ಟ್ಯಾಂಡರ್ಡೈಸ್ಗೆ ನೇಮಿಂಗ್ ಇಲ್ಲ ಅಂದರೆ ನಾವು ಎಲ್ಲಂದ್ರಲ್ಲಿ ಇಡ್ತೇವೆ. ಸೊ ಅದರಿಂದ ನಮಗೆ ತಿರ್ಗಾ ಡೇ ಟು ಡೇ ಆಕ್ಟಿವಿಟೀಸಲ್ಲಿ ನಮಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನ ಮತ್ತೆ ತಿರ್ಗಾ ಹುಡುಕ್ಬೇಕಾಗುತ್ತೆ. ಸೊ ನಾನೊಂದು ಕೆಲವೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಕೊಡ್ತೀನಿ. ಶಿಫ್ಟ್ ವೈಸ್ ರೆಸ್ಪಾನ್ಸಿಬಿಲಿಟಿ ಬೋರ್ಡ್ ಇರಬೇಕು, ಕಲರ್ ಕೋಡಿಂಗ್ ಇರಬೇಕು. ಸೊ ಕಲರ್ ಕೋಡಿಂಗ್ ಕೂಡ ಒನ್ ಆಫ್ ದ ಎಕ್ಸಾಂಪಲ್ಸ್ ಲೈಕ್ ಸ್ಟ್ಯಾಂಡರ್ಡೈಸ್ ಮಾಡೋದಕ್ಕೆ. ಎಕ್ಸಾಂಪಲ್ ಹೇಗೆ ಅಂದರೆ ಯಾವುದನ್ನ ಏನಾದ್ರು ಒಂದು ಟೂಲ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನ ರೆಡ್ ಕಲರ್ ಐಡೆಂಟಿಫಿಕೇಶನ್ ಅಲ್ಲಿ ಇಟ್ಟರೆ ಅದು ಡಿಫೆಕ್ಟ್ ಇದೆ ಅಂತ ಅರ್ಥ. ಗ್ರೀನ್ ಏರಿಯಾದಲ್ಲಿ ಏನಾದ್ರು ಇಟ್ಟರೆ ಅದನ್ನ ಅಂದರೆ ಅಥವಾ ರೆಗ್ಯುಲರ್ ಪ್ಲೇಸ್ ಅಂತ ಏನು ಹೇಳ್ತೇವೆ ಅದರಲ್ಲಿ ಇಟ್ಟರೆ ಅದು ಓಕೆ ಅಂತ. ಎಲ್ಲೋ ಪೋರ್ಷನಲ್ಲಿ ಏನಾದ್ರು ಇಟ್ಟರೆ ಅದು ಕಾಷನ್ ಅಂದರೆ ಎಚ್ಚರಿಕೆಯಿಂದ ನೋಡಿ ಅಂತ. ಸೊ ವಿಜುವಲ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅಂತ ಹೇಳ್ತೇವೆ. ಇದು ಯೂನಿಫಾರ್ಮಿಟಿ ಕ್ರಿಯೇಟ್ ಮಾಡುತ್ತೆ. ಸೊ ಯಾರೇ ಬರಲಿ ವರ್ಕ್ ಪ್ಲೇಸ್ ಸೇಮ್ ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ಯಾರೇ ಬಂದ್ರೂ, ಇಲ್ಲಿ ಹೊಸಬ್ರು ಬಂದ್ರೂ ಅಥವಾ ಶಿಫ್ಟ್ ರೊಟೇಷನ್ ಆದ್ರೂ ನಮ್ಗೆ ಇದೇ ಪ್ರೊಸೆಸ್ಸಲ್ಲಿ ಇತ್ತು ಅಂದರೆ ಸ್ಟ್ಯಾಂಡರ್ಡೈಸ್ ವೇಯಲ್ಲಿ ಯಾರು ಬೇಕಾದ್ರೂ ಕೂಡ ಇಲ್ಲಿ ಕೆಲಸ ಮಾಡ್ಬೋದು. ಸೊ 5th S ಶಿಟ್ಸುಕೆ, ಇಂಗ್ಲೀಷ್ನಲ್ಲಿ ಸಸ್ಟೈನ್, ಕನ್ನಡದಲ್ಲಿ ಶಿಸ್ತು ಅಂತ ಹೇಳ್ತೇವೆ. ಸೊ ಇಲ್ಲಿ ನೋಡ್ಬೋದು ಸಾರ್ಟ್, ಸೆಟ್ ಇನ್ ಆರ್ಡರ್, ಸಸ್ಟೈನ್, ಸ್ಟ್ಯಾಂಡರ್ಡೈಸ್. ಇದನ್ನು ಪೂರ್ತಿ ನಾವು ಏನು 4S ಇದೆಯಲ್ಲ, ಫಸ್ಟ್ 4S ಇದೆಯಲ್ಲ ಅದನ್ನು ಪೂರ್ತಿ ನಾವು ಡೈಲಿ ಮೇಂಟೈನ್ ಮಾಡ್ತಾ ಹೋದರೆ ಅದಕ್ಕೆ ನಾವು ಸಸ್ಟೈನ್ ಅಂತ ಹೇಳ್ತೇವೆ. ಇದರಲ್ಲಿ ಮೇನ್ ಥಿಂಗ್ ಏನು ಅಂತ ಹೇಳ್ತೀನಿ. ಸೊ ಇದರಲ್ಲಿ ಮೇನ್ ಏನಂದರೆ 5S ರೂಲ್ಗೆ ಡಿಸಿಪ್ಲಿನ್ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ಪೀಪಲ್ ಹ್ಯಾಬಿಟ್ ಚೇಂಜ್ ಮಾಡೋದು ಈಸಿ ಅಲ್ಲ. ಅದಕ್ಕೆ ಕಂಟಿನ್ಯೂಸ್ ಟ್ರೈನಿಂಗ್ ಕೊಡಬೇಕು, ಆಡಿಟ್ ಮಾಡಬೇಕು, ರೆಕಗ್ನೈಸೇಷನ್ ಸಿಸ್ಟಮ್ ಬೇಕು ಇಲ್ಲಿ. ಸೊ ಇದಕ್ಕೆಲ್ಲ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಏನು ಅಂದರೆ ಮಂತ್ಲಿ 5S ಆಡಿಟ್ ಮಾಡೋದು, ಬೆಸ್ಟ್ 5S ಏರಿಯಾಗೆ ಅವಾರ್ಡ್ ಕೊಡೋದು, ಮ್ಯಾನೇಜ್ಮೆಂಟ್ ಎನ್ಕರೇಜ್ಮೆಂಟ್ ಮಾಡೋದು. ಇಫ್ ಇನ್ ಕೇಸ್ ಸಸ್ಟೈನ್ ಇಲ್ಲ ಅಂದರೆ 5S ಒನ್ ಟೈಮ್ ಆಕ್ಟಿವಿಟಿ ಆಗಿ ಸ್ಟಾಪ್ ಆಗುತ್ತೆ. ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಓಕೆ, 6th S ಬಂದ್ಬಿಟ್ಟು ಸೇಫ್ಟಿ.
ಅಂದರೆ ನಮ್ಮ ಸುರಕ್ಷತೆ. ಇದನ್ನು 5Sಗೆ ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಸೇಫ್ಟಿ, ಇದನ್ನು 5Sಗೆ ಆ್ಯಡ್ ಮಾಡಿದ್ದಾರೆ. 6S ಕಂಪ್ಲೀಟ್ ಆಗುತ್ತೆ. ಅವಾಗ ವರ್ಕ್ ಪ್ಲೇಸ್ ಅಲ್ಲಿ ಆರ್ಗನೈಸೇಷನ್ ಇರಬೇಕು, ಕ್ಲೀನಿನೆಸ್ ಇರಬೇಕು. ಆದರೆ ಸೇಫ್ ಎನ್ವಿರಾನ್ಮೆಂಟ್ ಇರದೇ ಇದ್ದರೆ ಎಂಪ್ಲಾಯೀಸ್ಗೆ ರಿಸ್ಕ್ ಆಗುತ್ತೆ. ಸೊ ಸೇಫ್ಟಿ ಈಸ್ ಮಸ್ಟ್. ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಹೇಳ್ತೀನಿ ನಿಮಗೆ. PPE ಯೂಸ್ ಕಂಪಲ್ಸರಿ. PPE ಅಂದರೆ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಅಂತ. ಹೆಲ್ಮೆಟ್ಸ್, ಗ್ಲೌಸ್, ಸೇಫ್ಟಿ ಶೂಸ್, ಗಾಗಲ್ಸ್ ಆರ್ ದಿ ಪ್ರೈಮರಿ PPEs. ಫೈರ್ ಎಕ್ಸ್ಟಿಂಗ್ವಿಷರ್ ಚೆಕ್ ಮಾಡೋದು, ಎಮರ್ಜೆನ್ಸಿ ಎಕ್ಸಿಟ್ ಫ್ರೀ ಇರಬೇಕು, ಎಲೆಕ್ಟ್ರಿಕಲ್ ವೈರಿಂಗ್ ಪ್ರಾಪರ್ಲಿ ಕವರ್ ಮಾಡಬೇಕು. ಸೇಫ್ಟಿ ಈಸ್ ನಾಟ್ ಆಪ್ಷನಲ್, ಇಟ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ. ಸೊ ಫ್ರೆಂಡ್ಸ್, 6S, ದಟ್ ಈಸ್ 5S ಪ್ಲಸ್ ಸೇಫ್ಟಿ, ಇದನ್ನು ಪ್ರಾಕ್ಟೀಸ್ ಮಾಡದಿದ್ದರೆ ನಮಗೆ ಪ್ರೊಡಕ್ಟಿವಿಟಿ ಪ್ಲಸ್ ಕ್ವಾಲಿಟಿ ಪ್ಲಸ್ ಸೇಫ್ಟಿ ಸಿಗುತ್ತೆ. ಅಂದರೆ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ವರ್ಕ್ ಪ್ಲೇಸ್ ಆರ್ಗನೈಸ್ಡ್ ಆಗಿರುತ್ತೆ ಆ್ಯಂಡ್ ಕ್ಲೀನ್, ಎಫಿಷಿಯಂಟ್, ಸೇಫ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಲೀನ್ ಟೂಲ್ಸ್ನ ಡೀಟೇಲ್ಸ್ ಎಕ್ಸ್ಪ್ಲನೇಷನ್ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.